subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 4ನೇ ತರಗತಿಯ ಗಣಿತ ವಿಷಯದಲ್ಲಿ 12ನೇ ಅಧ್ಯಾಯವಾದ ಅಳತೆಗಳು ತೂಕ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 12.3 ರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ಬಿಡಿಸೋಣ ಮಕ್ಕಳೇ. ಇಂದಿನ ತರಗತಿಯಲ್ಲಿ ನಾವು ಅಭ್ಯಾಸ 12.2 ರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿದಿದ್ವಿ. ಈ ಅಭ್ಯಾಸದಲ್ಲಿ ನಾವು ತೂಕವನ್ನು ಹೇಗೆ ವ್ಯವಕಲನ ಮಾಡೋದು ಅಂತ ತಿಳಿಯೋಣ ಮಕ್ಕಳೇ. ನೋಡಿ, ಮುಂದಿನವುಗಳ ವ್ಯತ್ಯಾಸ ಕಂಡುಹಿಡಿ ಅಂತ ಇದೆ. ನೋಡಿ ಮಕ್ಕಳೇ, ಮೊದಲ ಲೆಕ್ಕವನ್ನು ಗಮನಿಸಿ. ಇಲ್ಲಿ 34 ಕಿಲೋಗ್ರಾಮ್ ಅಲ್ಲಿ 12 ಕಿಲೋಗ್ರಾಮ್ ಅನ್ನ ಕಳಿಬೇಕು. ನೋಡಿ, 4ರಲ್ಲಿ 2 ಕಳೆದ್ರೆ 2, 3ರಲ್ಲಿ 1 ಕಳೆದ್ರೆ 2. ನೋಡಿ ಮಕ್ಕಳೇ, ಉತ್ತರ ಎಷ್ಟು ಬಂತು? 22 ಕಿಲೋಗ್ರಾಮ್. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ನೋಡಿ, ಇಲ್ಲಿ 249 ಕಿಲೋಗ್ರಾಮ್ ಅಲ್ಲಿ 136 ಕಿಲೋಗ್ರಾಮ್ ಅನ್ನ ಕಳಿಬೇಕು. 9ರಲ್ಲಿ 6 ಕಳೆದ್ರೆ 3, 4ರಲ್ಲಿ 3 ಕಳೆದ್ರೆ 1, 2ರಲ್ಲಿ 1 ಕಳೆದ್ರೆ 1, 113 ಕಿಲೋಗ್ರಾಮ್. ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಇಲ್ಲಿ 542 ಕಿಲೋಗ್ರಾಮ್ ಅಲ್ಲಿ 299 ಕಿಲೋಗ್ರಾಮ್ ಅನ್ನ ಕಳಿಬೇಕು. ಮಕ್ಕಳೇ, ಇಲ್ಲಿ 2 ಇದೆ, 2ರಲ್ಲಿ 9 ಕಳೆಯಲು ಸಾಧ್ಯ ಇಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. ಆಗ 12 ಆಗುತ್ತೆ ಮಕ್ಕಳೇ. 12ರಲ್ಲಿ 9 ಕಳೆದ್ರೆ 3, ಇಲ್ಲಿ ಎಷ್ಟು ಉಳಿದಿರುತ್ತೆ ಮಕ್ಕಳೇ? 3 ಉಳಿದಿರುತ್ತೆ. 3ರಲ್ಲಿ 9 ಕಳೆಯಲು ಸಾಧ್ಯ ಇಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 13 ಆಗುತ್ತೆ ಮಕ್ಕಳೇ. 13ರಲ್ಲಿ 9 ಕಳೆದ್ರೆ 4, ಇಲ್ಲಿ ಎಷ್ಟು ಉಳಿಯುತ್ತೆ ಮಕ್ಕಳೇ? ಇಲ್ಲಿ 4 ಉಳಿದಿರುತ್ತೆ. 4ರಲ್ಲಿ 2 ಕಳೆದ್ರೆ 2. ನೋಡಿ ಮಕ್ಕಳೇ, ಉತ್ತರ ಎಷ್ಟು ಬಂತು? 243 ಕಿಲೋಗ್ರಾಮ್. ಅರ್ಥ ಆಯ್ತಲ್ವಾ ಮಕ್ಕಳೇ? ನೋಡಿ, ಇಲ್ಲಿ ಕಿಲೋಗ್ರಾಮನ್ನು ಕೊಟ್ಟಿದ್ದಾರೆ ಮತ್ತು ಗ್ರಾಮನ್ನು ಸಹ ಕೊಟ್ಟಿದ್ದಾರೆ. 36 ಕಿಲೋಗ್ರಾಮ್ 27 ಗ್ರಾಮಲ್ಲಿ 24 ಕಿಲೋಗ್ರಾಮ್ 12 ಗ್ರಾಮನ್ನು ಕಳಿಬೇಕು. ನೋಡಿ ಮಕ್ಕಳೇ, 7ರಲ್ಲಿ 2 ಕಳೆದ್ರೆ 5, 2ರಲ್ಲಿ 1 ಕಳೆದ್ರೆ 1. ನಂತರ ನೋಡಿ, 6ರಲ್ಲಿ 4 ಕಳೆದ್ರೆ 2, 3ರಲ್ಲಿ 2 ಕಳೆದ್ರೆ 1. ನೋಡಿ ಮಕ್ಕಳೇ, ಎಷ್ಟಾಯಿತು? 12 ಕಿಲೋಗ್ರಾಮ್ 15 ಗ್ರಾಮ್. ನಂತರ ನೋಡಿ, 94 ಕಿಲೋಗ್ರಾಮ್ 174 ಗ್ರಾಮಲ್ಲಿ 39 ಕಿಲೋಗ್ರಾಮ್ 98 ಗ್ರಾಮನ್ನು ಕಳಿಬೇಕು. 4ರಲ್ಲಿ 8 ಕಳೆಯಲು ಸಾಧ್ಯ ಇಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು ಮಕ್ಕಳೇ. 14 ಆಗುತ್ತೆ. 14ರಲ್ಲಿ 8 ಕಳೆದ್ರೆ 6, ಇಲ್ಲಿ ಎಷ್ಟು ಉಳಿಯುತ್ತೆ ಮಕ್ಕಳೇ? 6 ಉಳಿದಿರುತ್ತೆ. 6ರಲ್ಲಿ 9 ಕಳೆಯಲು ಸಾಧ್ಯ ಇಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. ಆಗ 16 ಆಗುತ್ತೆ ಮಕ್ಕಳೇ. 16ರಲ್ಲಿ 9 ಕಳೆದ್ರೆ 7. ನೋಡಿ ಮಕ್ಕಳೇ, ಇಲ್ಲಿ ಎಷ್ಟು ಉಳಿದಿರುತ್ತೆ? ಇಲ್ಲಿ 0 ಉಳಿದಿರುತ್ತೆ. 0ಯಲ್ಲಿ 0 ಕಳೆದ್ರೆ 0. ನಂತರ ನೋಡಿ ಮಕ್ಕಳೇ, ಇಲ್ಲಿ 4 ಇದೆ. 4ರಲ್ಲಿ 9 ಕಳೆಯಲು ಸಾಧ್ಯ ಇಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. ಆಗ 14 ಆಗುತ್ತೆ ಮಕ್ಕಳೇ. 14ರಲ್ಲಿ 9 ಕಳೆದ್ರೆ 5. ಇಲ್ಲಿ ಎಷ್ಟು ಉಳಿದಿರುತ್ತೆ ಮಕ್ಕಳೇ? 8 ಉಳಿದಿರುತ್ತೆ. 8ರಲ್ಲಿ 3 ಕಳೆದ್ರೆ 5. ಉತ್ತರ ಎಷ್ಟು ಬಂತು ನೋಡಿ ಮಕ್ಕಳೇ? 55 ಕಿಲೋಗ್ರಾಮ್ 76 ಗ್ರಾಮ್. ನಂತರ 6ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 298 ಕಿಲೋಗ್ರಾಮ್ 248 ಗ್ರಾಮಲ್ಲಿ 149 ಕಿಲೋಗ್ರಾಮ್ 248 ಗ್ರಾಮನ್ನು ಕಳಿಬೇಕು. 8ರಲ್ಲಿ 8 ಕಳೆದ್ರೆ 0, 4ರಲ್ಲಿ 4 ಕಳೆದ್ರೆ 0, 2ರಲ್ಲಿ 2 ಕಳೆದ್ರೆ 0. ನಂತರ ನೋಡಿ, 8ರಲ್ಲಿ 9 ಕಳೆಯಲು ಸಾಧ್ಯ ಇಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು ಮಕ್ಕಳೇ. 18 ಆಗುತ್ತೆ. 18ರಲ್ಲಿ 9 ಕಳೆದ್ರೆ 9, ಇಲ್ಲಿ 8 ಉಳಿದಿರುತ್ತೆ ಮಕ್ಕಳೇ. 8ರಲ್ಲಿ 4 ಕಳೆದ್ರೆ 4, ಇಲ್ಲಿ 2 ಇದೆ ಮಕ್ಕಳೇ. 2ರಲ್ಲಿ 1 ಕಳೆದ್ರೆ 1. ಉತ್ತರ ಎಷ್ಟು ಬಂತು ನೋಡಿ ಮಕ್ಕಳೇ? 149 ಕಿಲೋಗ್ರಾಮ್. ಇಲ್ಲಿ ಯಾವುದೇ ಗ್ರಾಮ್ಗಳು ಇಲ್ಲ, 0 ಬಂದಿದೆ ತಾನೆ. ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 2ನೇ ಮೇನ್ ಮುಂದಿನ ಲೆಕ್ಕಗಳನ್ನು ಬಿಡಿಸು ಅಂತ ಕೊಟ್ಟಿದ್ದಾರೆ. ಇವುಗಳನ್ನು ನೋಡಿ ಮಕ್ಕಳೇ. ಆನಂದನ ತೂಕ 30 ಕಿಲೋಗ್ರಾಮ್ 750 ಗ್ರಾಮ್, ಸುರೇಶನ ತೂಕ 28 ಕಿಲೋಗ್ರಾಮ್ 250 ಗ್ರಾಮ್. ಇವರಿಬ್ಬರಲ್ಲಿ ಯಾರ ತೂಕ ಹೆಚ್ಚು ಹಾಗೂ ಎಷ್ಟು ಹೆಚ್ಚು ಅಂತ ಪ್ರಶ್ನೆ ಕೇಳಿದ್ದಾರೆ ಮಕ್ಕಳೇ. ನೋಡಿ, ಆನಂದನ ತೂಕ ಎಷ್ಟಿದೆ ಮಕ್ಕಳೇ? 30 ಕಿಲೋಗ್ರಾಮ್.
750 ಗ್ರಾಮ್. ಸುರೇಶನ ತೂಕ ಎಷ್ಟಿದೆ ಮಕ್ಕಳೇ? 28 ಕಿಲೋಗ್ರಾಮ್, 250 ಗ್ರಾಮ್ ಇದೆ ಮಕ್ಕಳೇ. ಇಲ್ಲಿ ಪ್ರಶ್ನೆ ಏನಿದೆ ಮಕ್ಕಳೇ ನೋಡಿ, ಇವರಿಬ್ಬರಲ್ಲಿ ಯಾರ ತೂಕ ಹೆಚ್ಚು ಅಂತ ಕೇಳಿದ್ದಾರೆ ಮಕ್ಕಳೇ. ಇಲ್ಲಿ ಆನಂದನ ತೂಕವೇ ಹೆಚ್ಚಿದೆ ಮಕ್ಕಳೇ. ಇಲ್ಲಿ ಆನಂದನ ತೂಕದಲ್ಲಿ ಸುರೇಶನ ತೂಕವನ್ನ ಕಳೆದಾಗ ಆನಂದನು ಸುರೇಶನಿಗಿಂತ ಎಷ್ಟು ಹೆಚ್ಚಿನ ತೂಕವನ್ನ ಹೊಂದಿದ್ದಾನೆ ಅನ್ನೋದು ನಮಗೆ ತಿಳಿಯುತ್ತೆ ಮಕ್ಕಳೇ. ವ್ಯವಕಲನ ಮಾಡೋಣ ಮಕ್ಕಳೇ. ಇಲ್ಲಿ 0 ಕಳೆದ್ರೆ 0, 5ರಲ್ಲಿ 5 ಕಳೆದ್ರೆ 0, 7ರಲ್ಲಿ 2 ಕಳೆದ್ರೆ 5. ನಂತರ ಇಲ್ಲಿ 0 ಇದೆ, 0ಯಲ್ಲಿ 8 ಕಳೆಯಲು ಸಾಧ್ಯ ಇಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು ಮಕ್ಕಳೇ. 10 ಆಗುತ್ತೆ. 10ರಲ್ಲಿ 8 ಕಳೆದ್ರೆ 2, ಇಲ್ಲಿ 2 ಉಳಿದಿರುತ್ತೆ ಮಕ್ಕಳೇ. 2ರಲ್ಲಿ 2 ಕಳೆದ್ರೆ 0. ಉತ್ತರ ಎಷ್ಟು ಬಂತು ಮಕ್ಕಳೇ? 2 ಕಿಲೋಗ್ರಾಮ್ 500 ಗ್ರಾಮ್. ಇಲ್ಲಿ ಸುರೇಶನಿಗಿಂತ ಆನಂದನ ತೂಕ ಹೆಚ್ಚಿದೆ ಅಲ್ವಾ? ಎಷ್ಟು ತೂಕ ಹೆಚ್ಚಿದೆ ಮಕ್ಕಳೇ? 2 ಕಿಲೋಗ್ರಾಮ್ 500 ಗ್ರಾಮ್ ತೂಕ ಹೆಚ್ಚಿದೆ. ಆನಂದನು 2 ಕಿಲೋಗ್ರಾಮ್ 500 ಗ್ರಾಮ್ ಹೆಚ್ಚಿನ ತೂಕವನ್ನು ಹೊಂದಿದ್ದಾನೆ. ನಂತರದ ಪ್ರಶ್ನೆಯನ್ನು ನೋಡಿ ಮಕ್ಕಳೇ. ಒಂದು ಕಟ್ಟಿಗೆ ಮಂಡಿಯಲ್ಲಿ ಬೆಳಿಗ್ಗೆ 550 ಕಿಲೋಗ್ರಾಂ ಕಟ್ಟಿಗೆ ಇತ್ತು. ಸಂಜೆ ಮಂಡಿಯಲ್ಲಿ 200 ಕಿಲೋಗ್ರಾಂ ಕಟ್ಟಿಗೆ ಉಳಿದಿದ್ದರೆ ಮಂಡಿಯವನು ಮಾರಿದ ಕಟ್ಟಿಗೆಯ ಪ್ರಮಾಣ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ ಮಂಡಿಯವನು ಮಾರಿದ ಕಟ್ಟಿಗೆ ಪ್ರಮಾಣವನ್ನು ನಾವು ಕಂಡುಹಿಡಿಬೇಕು. ಈಗ ಮಂಡಿಯಲ್ಲಿ ಬೆಳಿಗ್ಗೆ ಇದ್ದ ಕಟ್ಟಿಗೆ ಎಷ್ಟು ಮಕ್ಕಳೇ? 550 ಕಿಲೋಗ್ರಾಂ, ಹೌದಲ್ವಾ? ಸಂಜೆ ಉಳಿದ ಕಟ್ಟಿಗೆ ಎಷ್ಟು ಮಕ್ಕಳೇ? 200 ಕಿಲೋಗ್ರಾಂ. ಮಂಡಿಯವನು ಮಾರಿದ ಕಟ್ಟಿಗೆ ಪ್ರಮಾಣವನ್ನು ಕಂಡುಹಿಡಿಬೇಕಂದ್ರೆ 550 ಕಿಲೋಗ್ರಾಮಲ್ಲಿ 200 ಕಿಲೋಗ್ರಾಮನ್ನು ಕಳಿಬೇಕು. ನೋಡಿ ಮಕ್ಕಳೇ, 0ಯಲ್ಲಿ 0 ಕಳೆದ್ರೆ 0, 5ರಲ್ಲಿ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 5ಕ್ಕೆ 5, 5ರಲ್ಲಿ 2 ಕಳೆದ್ರೆ 3. ಮಂಡಿಯವನು ಮಾರಿದ ಕಟ್ಟಿಗೆಯ ಪ್ರಮಾಣ ಎಷ್ಟು? 350 ಕಿಲೋಗ್ರಾಂ ಕಟ್ಟಿಗೆಯನ್ನು ಮಾರಿದ್ದಾನೆ. ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಅಬ್ದುಲ್ 30 ಕಿಲೋಗ್ರಾಂ ಅಕ್ಕಿ ಕೊಂಡುಕೊಳ್ಳುವನು. ಅದರಿಂದ 19 ಕಿಲೋಗ್ರಾಂ ಅಕ್ಕಿ ಉಪಯೋಗಿಸಿದರೆ ಉಳಿಯುವ ಅಕ್ಕಿಯ ಪ್ರಮಾಣವೆಷ್ಟು ಅಂತ ಪ್ರಶ್ನೆ ಇದೆ ಮಕ್ಕಳೇ. ಅಬ್ದುಲ್ ಕೊಂಡ ಅಕ್ಕಿಯ ಪ್ರಮಾಣ ಎಷ್ಟು ಮಕ್ಕಳೇ? ಇಲ್ಲಿ 30 ಕಿಲೋಗ್ರಾಂ. ಅಬ್ದುಲನ್ನು ಉಪಯೋಗಿಸಿದ ಅಕ್ಕಿ ಎಷ್ಟು ಮಕ್ಕಳೇ? 19 ಕಿಲೋಗ್ರಾಂ. ಹಾಗಾದರೆ ಅಬ್ದುಲನು 19 ಕಿಲೋಗ್ರಾಂ ಅಕ್ಕಿಯನ್ನು ಉಪಯೋಗಿಸಿದ ನಂತರ ಉಳಿಯುವಂತಹ ಅಕ್ಕಿಯ ಪ್ರಮಾಣವನ್ನು ನಾವು ಕಂಡುಹಿಡಿಬೇಕು. ನೋಡಿ ಮಕ್ಕಳೇ, ಏನು ಮಾಡೋಣ? ಇದನ್ನು ವ್ಯವಕಲನ ಮಾಡಬೇಕು ಮಕ್ಕಳೇ. ನೀವು ಸಹ ಸ್ಥಾನ ಬೆಲೆಗನುಗುಣವಾಗಿ ಸಂಖ್ಯೆಗಳನ್ನು ಸರಿಯಾಗಿ ಹಾಕ್ಕೊಳ್ಳಿ ಮಕ್ಕಳೇ. ನೋಡಿ, 0ಯಲ್ಲಿ 9 ಕಳೆಯಲು ಸಾಧ್ಯವಿಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕಾಗುತ್ತೆ. 10 ಆಗುತ್ತೆ ಮಕ್ಕಳೇ. 10ರಲ್ಲಿ 9 ಕಳೆದ್ರೆ 1, ಇಲ್ಲಿ 2 ಉಳಿದಿರುತ್ತೆ ಮಕ್ಕಳೇ. 2ರಲ್ಲಿ 1 ಕಳೆದ್ರೆ 1. ನೋಡಿ ಮಕ್ಕಳೇ, ಉತ್ತರ ಎಷ್ಟು ಬಂತು? 11 ಕಿಲೋಗ್ರಾಂ. ಉಳಿಯುವ ಅಕ್ಕಿಯ ಪ್ರಮಾಣ ಎಷ್ಟು ಮಕ್ಕಳೇ? 11 ಕಿಲೋಗ್ರಾಂ. ಅರ್ಥ ಆಯ್ತಲ್ವಾ ಮಕ್ಕಳೇ? 4ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಮಗುವಿನ ನಾಮಕರಣ ಪ್ರಯುಕ್ತ 20 ಕಿಲೋಗ್ರಾಂ 250 ಗ್ರಾಂ ಸಿಹಿಯನ್ನು ತಂದರು. ಅದರಲ್ಲಿ 13 ಕಿಲೋಗ್ರಾಂ ಸಿಹಿಯನ್ನು ಹಂಚಲಾಯಿತು. ಹಂಚಿಕೆಯಾಗದೆ ಉಳಿದ ಸಿಹಿಯ ಪ್ರಮಾಣ ಎಷ್ಟು ಅಂತ ಪ್ರಶ್ನೆ ಇದೆ ಮಕ್ಕಳೇ. ನೋಡಿ ಮಕ್ಕಳೇ, ಮಗುವಿನ ನಾಮಕರಣಕ್ಕೆ ತಂದ ಸಿಹಿ ಎಷ್ಟು ಮಕ್ಕಳೇ? 20 ಕಿಲೋಗ್ರಾಂ 250 ಗ್ರಾಂ. ಹಂಚಿದ ಸಿಹಿ ಎಷ್ಟು ಮಕ್ಕಳೇ? 13 ಕಿಲೋಗ್ರಾಂ, ಹೌದಲ್ವಾ? ಹಾಗಾದರೆ ಹಂಚಿಕೆಯಾಗದೆ ಉಳಿದಂತಹ ಸಿಹಿಯ ಪ್ರಮಾಣವನ್ನು ನಾವು ಕಂಡುಹಿಡಿಬೇಕು. ನೋಡಿ ಮಕ್ಕಳೇ, ಇಲ್ಲಿ ಯಾವುದೇ ಗ್ರಾಮ್ಗಳಿಲ್ಲ, ಹೌದಲ್ವಾ? 13 ಕಿಲೋಗ್ರಾಂ ಹಂಚಿಕೆಯಾಗಿದೆ. ಹಾಗಾಗಿ ನೋಡಿ, ಇಲ್ಲಿ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 250 ಹಾಗೆಯೇ ಬರ್ಕೊಳ್ಳಿ ಮಕ್ಕಳೇ. ನಂತರ ನೋಡಿ, ಇಲ್ಲಿ 0 ಇದೆ, 0ಯಲ್ಲಿ 3 ಕಳೆಯಲು ಸಾಧ್ಯ ಇಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕಾಗುತ್ತೆ. 10 ಆಗುತ್ತೆ ಮಕ್ಕಳೇ. 10ರಲ್ಲಿ 3 ಕಳೆದ್ರೆ 7, ಇಲ್ಲಿ 1 ಉಳಿಯುತ್ತೆ ಮಕ್ಕಳೇ. 1ರಲ್ಲಿ 1 ಕಳೆದ್ರೆ 0. ಹಾಗಾದರೆ ಉತ್ತರ ಎಷ್ಟು ಬಂತು ಮಕ್ಕಳೇ? 7 ಕಿಲೋಗ್ರಾಂ 250 ಗ್ರಾಂ. ನಂತರ ನೋಡಿ ಮಕ್ಕಳೇ, ಅಭ್ಯಾಸ 12.4ರಲ್ಲಿ
ಅಂದಾಜು ತೂಕವನ್ನು ಮತ್ತು ನಿಖರವಾದ ತೂಕವನ್ನು ಹೇಗೆ ಮಾಡೋದು ಅಂತ ಕೊಟ್ಟಿದ್ದಾರೆ. ನೀವು ಅಳತೆಗಳು ಉದ್ದ ಎಂಬ ಅಧ್ಯಾಯದಲ್ಲಿ ಅಂದಾಜು ತೂಕವನ್ನು ಹೇಗೆ ಮಾಡೋದು ಮತ್ತು ನಿಖರವಾದ ತೂಕವನ್ನು ಹೇಗೆ ಮಾಡೋದು ಅಂತ ತಿಳ್ಕೊಂಡಿದ್ರಲ್ವಾ. ಅಂದಾಜು ತೂಕ ಅಂದರೆ ಒಂದು ವಸ್ತುವಿನ ನೈಜ ತೂಕಕ್ಕಿಂತ ಸ್ವಲ್ಪ ಹೆಚ್ಚು ಅಥವಾ ಕಡಿಮೆ ಇರುವಂತೆ ನಾವು ಉತ್ತರಿಸ್ತೀವಲ್ವ, ಅದಕ್ಕೆ ನಾವು ಅಂದಾಜು ತೂಕ ಅಂತ ಹೇಳ್ತೀವಿ. ಒಂದು ವಸ್ತುವನ್ನು ತಕ್ಕಡಿಗೆ ಉಪಯೋಗಿಸಿ ತೂಕ ಹಾಕಿದಾಗ ಅದು ನೈಜ ತೂಕವನ್ನು ತಿಳಿಸುತ್ತಲ್ವ, ಅದನ್ನು ನಾವು ನಿಖರವಾದ ತೂಕ ಅಂತ ಹೇಳ್ತೀವಿ ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ ವಸ್ತುಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಆ ವಸ್ತುಗಳನ್ನು ನೋಡಿದ ತಕ್ಷಣ ನೀವು ಅಂದಾಜು ಎಷ್ಟು ತೂಕ ಇದೆ ಅನಿಸುತ್ತೋ ಆ ಅಂದಾಜು ತೂಕವನ್ನು ಬರೀಬೇಕು. ನಂತರ ನಿಖರವಾದ ತೂಕವನ್ನು ಸಹ ಬರೀಬೇಕು. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಸುತ್ತಿಗೆ ಅಂತ ಕೊಟ್ಟಿದ್ದಾರೆ, ಇದು 1 ಕಿಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನಿಖರವಾಗಿ ತೂಕವನ್ನು ಮಾಡಿದಾಗ ಅದು 1 ಕಿಲೋಗ್ರಾಮ್ 200 ಗ್ರಾಮ್ ಇತ್ತು. ಅದೇ ರೀತಿಯಲ್ಲಿ ನೀವು ಸಹ ನೋಡಿ, ಊಟದ ತಟ್ಟೆ ಅಂತ ಇದೆ, ಇದು ಅಂದಾಜು ತೂಕ ಹೇಳಿದಾಗ 220 ಗ್ರಾಮ್ ಇತ್ತು. ನಿಖರವಾಗಿ ತೂಕವನ್ನು ಮಾಡಿದಾಗ 245 ಗ್ರಾಮ್ ಇತ್ತು ಮಕ್ಕಳೇ. ಸೀಮೆ ಸುಣ್ಣ ತುಂಬಿರುವ ಡಬ್ಬ, ಅಂದಾಜು ತೂಕ 500 ಗ್ರಾಮ್, ನಿಖರವಾದ ತೂಕ 495 ಗ್ರಾಮ್ ಇದೆ. ನಂತರ ನೋಡಿ, ಬೀಗ, ಇದು ಅಂದಾಜು ತೂಕ 350 ಗ್ರಾಮ್ ಅಂತ ಹೇಳಿದ್ವಿ ಮಕ್ಕಳೇ, ಆದರೆ ಅದು ನಿಖರವಾದ ತೂಕ 450 ಗ್ರಾಮ್ ಇತ್ತು. ನಂತರ ಶಾಲಾ ಬ್ಯಾಗ್, ಇದು ಅಂದಾಜು ತೂಕ 300 ಗ್ರಾಮ್, ನಿಖರವಾದ ತೂಕ 550 ಗ್ರಾಮ್. ನಂತರ ಗ್ಲೋಬ್, ಇದರ ಅಂದಾಜು ತೂಕ 500 ಗ್ರಾಮ್, ನಿಖರವಾದ ತೂಕ 350 ಗ್ರಾಮ್ ಇತ್ತು ಮಕ್ಕಳೇ. ಈ ರೀತಿಯಲ್ಲಿ ನೀವು ಸಹ ಅಂದಾಜು ತೂಕ ಮತ್ತು ನಿಖರವಾದ ತೂಕವನ್ನು ಬರೆಯಿರಿ ಮಕ್ಕಳೇ. ಹಾಗಾದರೆ ಮಕ್ಕಳೇ, ಅಭ್ಯಾಸ 12.3 ನಂತರ ಅಭ್ಯಾಸ 12.4ರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.